ಬಹಳ ವರ್ಷಗಳ ಹಿಂದೆ ಭಕ್ತರಿಗೆ ಜ್ಞಾನ, ಧೈರ್ಯ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸುತ್ತಿದ್ದ ಮಹಾನ್ ಸಂತರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಬಾಲ್ಯದಿಂದಲೇ ಅವರು ವೇದ, ಶಾಸ್ತ್ರ ಮತ್ತು ಸಂಗೀತದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು. ನಂತರ ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯರಾಗಿ ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ರಾಯರು ಅನೇಕ ಸ್ಥಳಗಳಿಗೆ ಸಂಚರಿಸುತ್ತಾ ಧರ್ಮ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸುತ್ತಿದ್ದರು. ರಾಯರು ಅನೇಕ ಸ್ಥಳಗಳಿಗೆ ಸಂಚರಿಸುತ್ತಾ ಭಕ್ತರಿಗೆ ಧರ್ಮ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ಭಕ್ತರಲ್ಲಿ ಒಬ್ಬರಾದವರು ದಿವಾನ್ ವೆಂಕಣ್ಣ. ವೆಂಕಣ್ಣರು ರಾಯರನ್ನು ಅತ್ಯಂತ ಭಕ್ತಿಯಿಂದ ಸೇವಿಸುತ್ತಿದ್ದರು. ರಾಯರ ಮೇಲೆ ಅವರಿಗೆ ಅಪಾರ ನಂಬಿಕೆ ಇತ್ತು. ಒಂದು ಸಂದರ್ಭದಲ್ಲಿ ಅದೋನಿ ಪ್ರದೇಶದ ನವಾಬ್ ಸಿದ್ದಿ ಮಸೂದ್ ಖಾನ್ ರಾಯರ ಮಹಿಮೆಯನ್ನು ಅರಿತು ಅವರಿಗೆ ಯಾವುದಾದರೂ ಗ್ರಾಮವನ್ನು ದಾನವಾಗಿ ನೀಡಲು ಬಯಸಿದರು. ನವಾಬ್ ಕೇಳಿದರು, ಸ್ವಾಮಿಗಳೇ, ನಿಮಗೆ ಯಾವ ಗ್ರಾಮ ಬೇಕು? ಉತ್ತಮವಾದ ಫಲವತ್ತಾದ ಗ್ರಾಮವನ್ನು ನಿಮಗೆ ಕೊಡುತ್ತೇನೆ. ಆದರೆ ರಾಯರು ಸಾಮಾನ್ಯವಾಗಿ ಎಲ್ಲರೂ ಬಯಸುವಂತಹ ಸಮೃದ್ಧ ಗ್ರಾಮವನ್ನು ಕೇಳಲಿಲ್ಲ. ಅವರು ಹೇಳಿದರು, ನನಗೆ ಮಂಚಾಲೆ ಗ್ರಾಮವೇ ಬೇಕು. ಮಂಚಾಲೆ ಆಗ ಒಣಭೂಮಿಯಂತಿತ್ತು. ಆದಾಯವೂ ಕಡಿಮೆ. ಆದ್ದರಿಂದ ವೆಂಕಣ್ಣರು ಆಶ್ಚರ್ಯಪಟ್ಟರು. ಅವರು ರಾಯರಿಗೆ ಹೇಳಿದರು, ಗುರುಗಳೇ, ಮಂಚಾಲೆ ಒಣ ಪ್ರದೇಶ. ಅದಕ್ಕಿಂತ ಉತ್ತಮವಾದ ಗ್ರಾಮವನ್ನು ಕೇಳಬಹುದು ಅಲ್ಲವೇ? ಆದರೆ ರಾಯರು ಮಂಚಾಲೆಯನ್ನೇ ಆಯ್ಕೆ ಮಾಡಿದರು. ಕೊನೆಗೆ ನವಾಬ್ ಮಂಚಾಲೆ ಗ್ರಾಮವನ್ನು ರಾಯರಿಗೆ ದಾನವಾಗಿ ನೀಡಿದರು. ಹೀಗೆ ಮಂಚಾಲೆ ರಾಯರ ಪವಿತ್ರ ಕ್ಷೇತ್ರವಾಗಿ ರೂಪುಗೊಳ್ಳಲು ಆರಂಭವಾಯಿತು. ಸೃಸ್ ಮತ್ತ +1. ಮಂಚಾಲೆಯ ವಿಶೇಷತೆಯೇನು? ಒಂದು ದಿನ ರಾಯರು ದಿವಾನ್ ವೆಂಕಣ್ಣರನ್ನು ತಮ್ಮೊಂದಿಗೆ ಕರೆದುಕೊಂಡು ತುಂಗಭದ್ರಾ ನದಿಯ ತೀರಕ್ಕೆ ಹೋದರು. ಅಲ್ಲಿ ಒಂದು ನಿರ್ದಿಷ್ಟ ಸ್ಥಳವನ್ನು ತೋರಿಸಿ ಆ ಜಾಗವನ್ನು ಅಗೆದು ನೋಡಲು ಹೇಳಿದರು. ವೆಂಕಣ್ಣರು ರಾಯರ ಮಾತಿನಂತೆ ಅಗೆದಾಗ ಅಲ್ಲಿ ಒಂದು ಹೋಮಕುಂಡ ಕಂಡುಬಂದಿತು. ವೆಂಕಣ್ಣರಿಗೆ ಬಹಳ ಆಶ್ಚರ್ಯವಾಯಿತು. ಅವರು ಕೇಳಿದರು, ಗುರುಗಳೇ, ಈ ಸ್ಥಳದ ವಿಶೇಷತೆಯೇನು? ಆಗ ರಾಯರು ಆ ಸ್ಥಳದ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ಪರಂಪರೆಯ ನಂಬಿಕೆಯ ಪ್ರಕಾರ ಇದೇ ಸ್ಥಳದಲ್ಲಿ ರಾಯರು ತಮ್ಮ ಹಿಂದಿನ ಅವತಾರವಾದ ಪ್ರಹ್ಲಾದನ ಕಾಲದಲ್ಲಿ ಯಜ್ಞವನ್ನು ಮಾಡಿದ್ದರು ಎಂದು ರಾಯರು ತಿಳಿಸಿದರು. ಇದೇ ಕಾರಣದಿಂದ ಮಂಚಾಲೆ ಅವರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿತ್ತು. ಸೃಸ್ ಮತ್ತ +1. ಇದನ್ನು ಕೇಳಿದ ವೆಂಕಣ್ಣರ ಕಣ್ಣುಗಳಲ್ಲಿ ಭಕ್ತಿಯ ಕಣ್ಣೀರು ತುಂಬಿತು. ಅವರಿಗೆ ಅರ್ಥವಾಯಿತು, ರಾಯರು ಮಂಚಾಲೆಯನ್ನು ಆಯ್ಕೆ ಮಾಡಿದ್ದು ಸಾಮಾನ್ಯ ಕಾರಣಕ್ಕಾಗಿ ಅಲ್ಲ. ಅದು ಅವರ ಪಾಲಿಗೆ ಪವಿತ್ರವಾದ ಸ್ಥಳವಾಗಿತ್ತು. ಮಂಚಾಲೆಯಲ್ಲಿ ದೇವರ ಪ್ರತಿಷ್ಠೆ. ಇಂದಿನ ಮಂತ್ರಾಲಯ. ಕಾಲಕ್ರಮೇಣ ಮಂಚಾಲೆ ಮಂತ್ರಾಲಯ ಎಂದು ಪ್ರಸಿದ್ಧವಾಯಿತು. ಇಂದು ತುಂಗಭದ್ರಾ ನದಿಯ ತೀರದಲ್ಲಿರುವ ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಬೃಂದಾವನದಿಂದಾಗಿ ಅನೇಕ ಭಕ್ತರ ಆರಾಧನಾ ಕ್ಷೇತ್ರವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಮತ್ತ ರಾಯರ ಭಕ್ತರು ಇಂದಿಗೂ ಒಂದೇ ನಂಬಿಕೆಯಿಂದ ಹೇಳುತ್ತಾರೆ, ರಾಯರನ್ನು ನಂಬಿದವರಿಗೆ ದಾರಿ ಕಾಣುತ್ತದೆ. ಶ್ರೀ ರಾಘವೇಂದ್ರರ ಕೃಪೆಯಿರುವಲ್ಲಿ ಬೇಕೇ ಜಾಗವಿಲ್ಲ. ಕೊನೆಯಲ್ಲಿ ಎಲ್ಲರೂ ಭಕ್ತಿಯಿಂದ ಹೇಳೋಣ, ಶ್ರೀ ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರ ಸ್ವಾಮಿಗಳೇ, ನಮ್ಮ ಕೈ ಬಿಡಬೇಡಿ. ಕಾಲ ಕಳೆದಂತೆ ರಾಯರು ತಮ್ಮ ಜೀವನದ ಮುಂದಿನ ಮಹತ್ವದ ಸಂಕಲ್ಪವನ್ನು ಶಿಷ್ಯರಿಗೆ ತಿಳಿಸಿದರು. ತಾವು ಮಂಚಾಲೆಯಲ್ಲಿಯೇ ಬೃಂದಾವನ ಪ್ರವೇಶ ಮಾಡುವುದಾಗಿ ಹೇಳಿದರು. ಈ ಮಾತು ಕೇಳಿದ ಭಕ್ತರಿಗೆ ತುಂಬಾ ದುಃಖವಾಯಿತು. ರಾಯರು ನಮ್ಮನ್ನು ಬಿಟ್ಟು ಹೋಗುತ್ತಾರೆಯೇ ಎಂಬ ನೋವು ಅವರ ಮನಸ್ಸಿನಲ್ಲಿ ಮೂಡಿತು. ಆಗ ರಾಯರು ಭಕ್ತರಿಗೆ ಧೈರ್ಯ ನೀಡಿದರು. ಅವರ ಸಂದೇಶದ ಸಾರ ಹೀಗಿತ್ತು, ನನ್ನ ದೇಹ ನಿಮ್ಮ ಕಣ್ಣಿಗೆ ಕಾಣದಿದ್ದರೂ ಭಕ್ತಿಯಿಂದ ನನ್ನನ್ನು ಸ್ಮರಿಸುವವರಿಗೆ ನನ್ನ ಸಾನ್ನಿಧ್ಯ ಇರುತ್ತದೆ. ಭಕ್ತರು ಕಣ್ಣೀರಿನಿಂದ ರಾಯರನ್ನು ನೋಡುತ್ತಿದ್ದರು. ಆದರೆ ರಾಯರು ಮಾತ್ರ ಶಾಂತವಾಗಿದ್ದರು. ಅವರಿಗೆ ತಮ್ಮ ಸಂಕಲ್ಪ ಸ್ಪಷ್ಟವಾಗಿತ್ತು. ರಾಯರು ತಮ್ಮ ಉತ್ತರಾಧಿಕಾರಿಯಾಗಿ ಯೋಗೀಂದ್ರ ತೀರ್ಥರನ್ನು ನೇಮಿಸಿದರು. ನಂತರ ಮಂಚಾಲೆಯಲ್ಲಿ ಬೃಂದಾವನ ಪ್ರವೇಶಕ್ಕೆ ಸಿದ್ಧರಾದರು. ಭಕ್ತರು ಭಜನೆ ಮಾಡುತ್ತಿದ್ದರು. ಮಂತ್ರಾಲಯದ ಪವಿತ್ರ ವಾತಾವರಣದಲ್ಲಿ ಮಂತ್ರಗಳ ಧ್ವನಿ ಮೊಳಗುತ್ತಿತ್ತು. ಎಲ್ಲೆಡೆ ಭಕ್ತಿ ಮತ್ತು ಭಾವನೆಯ ವಾತಾವರಣ. ರಾಯರು ತಮ್ಮ ಭಕ್ತರನ್ನು ಆಶೀರ್ವದಿಸಿದರು. ನಂತರ ತಮ್ಮ ಬೃಂದಾವನ ಪ್ರವೇಶದ ಮಹಾನ್ ಸಂಕಲ್ಪವನ್ನು ನೆರವೇರಿಸಿದರು. ಕ್ರಿಶ 1671ರಲ್ಲಿ ರಾಯರು ಮಂಚಾಲೆಯಲ್ಲಿ ಬೃಂದಾವನ ಪ್ರವೇಶ ಮಾಡಿದರು ಎಂಬುದು ಪರಂಪರೆಯ ನಂಬಿಕೆ. ಆ ದಿನದಿಂದ ಮಂಚಾಲೆ ಇನ್ನಷ್ಟು ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧವಾಯಿತು. ಕಾಲಕ್ರಮೇಣ ಈ ಸ್ಥಳವೇ ಮಂತ್ರಾಲಯ ಎಂದು ಪ್ರಸಿದ್ಧಿಯಾಯಿತು. ಇಂದು ಮಂತ್ರಾಲಯಕ್ಕೆ ಬರುವ ಭಕ್ತರು ರಾಯರ ಬೃಂದಾವನದ ಮುಂದೆ ನಿಂತು ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳುತ್ತಾರೆ. ಯಾರಾದರೂ ಸಂತೋಷದಿಂದ ಬರುತ್ತಾರೆ, ಯಾರಾದರೂ ಕಷ್ಟದಲ್ಲಿದ್ದೂ ಬರುತ್ತಾರೆ. ಇನ್ನೊಬ್ಬರು ತಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆದರೆ ಎಲ್ಲರ ಹೃದಯದಲ್ಲೂ ಒಂದೇ ನಂಬಿಕೆ, ರಾಯರು ನಮ್ಮನ್ನು ಕೈಬಿಡುವುದಿಲ್ಲ. ಒಬ್ಬ ಭಕ್ತನು ಒಂದು ದಿನ ರಾಯರ ಬೃಂದಾವನದ ಮುಂದೆ ಕುಳಿತಿದ್ದ. ಅವನ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿದ್ದವು.
ಅವನು ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳಿದ, ರಾಯರೇ, ನನಗೆ ದಾರಿ ಕಾಣುತ್ತಿಲ್ಲ. ನನ್ನ ಕೈ ಹಿಡಿದು ನಡೆಸಿ. ಸ್ವಲ್ಪ ಸಮಯ ಅವನು ಮೌನವಾಗಿದ್ದ. ನಂತರ ಅವನ ಮನಸ್ಸಿನಲ್ಲಿ ಒಂದು ಹೊಸ ಧೈರ್ಯ ಮೂಡಿತು. ಅವನು ತನ್ನೊಳಗೆ ಹೇಳಿಕೊಂಡ, ನಾನು ಹೆದರಬಾರದು. ನನ್ನ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ರಾಯರನ್ನು ನಂಬಿ ಮುಂದೆ ಸಾಗುತ್ತೇನೆ. ಅವನು ಮಂತ್ರಾಲಯದಿಂದ ಹಿಂದಿರುಗಿದಾಗ ಅವನ ಸಮಸ್ಯೆಗಳು ತಕ್ಷಣ ಮಾಯವಾಗಿರಲಿಲ್ಲ, ಆದರೆ ಅವನ ಮನಸ್ಸು ಬದಲಾಗಿತ್ತು. ಭಯದ ಜಾಗದಲ್ಲಿ ಧೈರ್ಯ ಬಂದಿತ್ತು. ನಿರಾಶೆಯ ಜಾಗದಲ್ಲಿ ನಂಬಿಕೆ ಬಂದಿತ್ತು. ಅದೇ ಭಕ್ತಿಗೆ ಸಿಗುವ ದೊಡ್ಡ ಶಕ್ತಿ. ರಾಯರ ಭಕ್ತಿ ಎಂದರೆ ಕಷ್ಟಗಳು ಜೀವನದಲ್ಲಿ ಎಂದಿಗೂ ಬರುವುದಿಲ್ಲ ಎಂಬುದಲ್ಲ, ಕಷ್ಟ ಬಂದಾಗಲೂ ಧೈರ್ಯದಿಂದ ನಿಲ್ಲುವ ಶಕ್ತಿ ಸಿಗುತ್ತದೆ ಎಂಬ ನಂಬಿಕೆ. ಜೀವನದಲ್ಲಿ ದಾರಿ ಕಾಣದ ಸಮಯದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು, ಸತ್ಯದ ಮಾರ್ಗದಲ್ಲಿ ನಡೆಯಬೇಕು, ದೇವರನ್ನು ಭಕ್ತಿಯಿಂದ ಸ್ಮರಿಸಬೇಕು. ಯಾಕೆಂದರೆ ಕೆಲವೊಮ್ಮೆ ನಮ್ಮ ಜೀವನದ ದೊಡ್ಡ ಬದಲಾವಣೆ ಹೊರಗಿನಿಂದ ಬರುವುದಿಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಹುಟ್ಟುವ ಧೈರ್ಯದಿಂದ ಆರಂಭವಾಗುತ್ತದೆ. ರಾಯರ ಬೃಂದಾವನದ ಮುಂದೆ ನಿಂತು ಭಕ್ತಿಯಿಂದ ಹೇಳೋಣ, ಶ್ರೀ ರಾಘವೇಂದ್ರ ಸ್ವಾಮಿಗಳೇ, ನಮ್ಮ ಮನಸ್ಸಿಗೆ ಧೈರ್ಯ ನೀಡಿ, ನಮ್ಮ ಜೀವನದ ದಾರಿಗೆ ಬೆಳಕು ನೀಡಿ. ನಾವು ತಪ್ಪು ದಾರಿಯಲ್ಲಿ ಹೋದಾಗ ಸರಿಯಾದ ದಾರಿ ತೋರಿಸಿ. ಕಷ್ಟದ ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸಿ. ನಮ್ಮ ಕೈ ಬಿಡಬೇಡಿ. ರಾಯರೇ, ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ರಾಘವೇಂದ್ರಾಯ ನಮಃ. ಒಂದು ದಿನ ಮಂತ್ರಾಲಯಕ್ಕೆ ದೂರದ ಊರಿನಿಂದ ಒಬ್ಬ ಬಡ ಭಕ್ತನು ಬಂದನು. ಅವನ ಹೆಸರು ರಾಮಣ್ಣ. ರಾಮಣ್ಣನ ಜೀವನದಲ್ಲಿ ಹಲವಾರು ಕಷ್ಟಗಳಿದ್ದವು. ಮನೆಯ ಜವಾಬ್ದಾರಿ, ಹಣದ ತೊಂದರೆ ಮತ್ತು ಕುಟುಂಬದ ಚಿಂತೆ ಅವನ ಮನಸ್ಸನ್ನು ತುಂಬಾ ಕಾಡುತ್ತಿತ್ತು. ಆದರೂ ರಾಯರ ಮೇಲಿನ ಅವನ ನಂಬಿಕೆ ಮಾತ್ರ ಕಡಿಮೆಯಾಗಿರಲಿಲ್ಲ. ಒಂದು ಬೆಳಿಗ್ಗೆ ರಾಮಣ್ಣ ಮಂತ್ರಾಲಯದ ಬೃಂದಾವನದ ಮುಂದೆ ಬಂದು ಕುಳಿತನು. ಕೈ ಮುಗಿದು ಕಣ್ಣು ಮುಚ್ಚಿ ಹೀಗೆ ಪ್ರಾರ್ಥಿಸಿದನು, ರಾಯರೇ, ನನಗೆ ದೊಡ್ಡ ಸಂಪತ್ತು ಬೇಡ, ನನ್ನ ಕುಟುಂಬವನ್ನು ನೋಡಿಕೊಳ್ಳುವಷ್ಟು ಶಕ್ತಿ ಮತ್ತು ಸರಿಯಾದ ದಾರಿ ಮಾತ್ರ ನೀಡಿ. ಪ್ರಾರ್ಥನೆ ಮುಗಿಸಿ ಅವನು ದೇವಾಲಯದಿಂದ ಹೊರಗೆ ಬಂದನು. ಅದೇ ಸಮಯದಲ್ಲಿ ಅವನಿಗೆ ಒಬ್ಬ ವೃದ್ಧ ಭಕ್ತರು ಎದುರಾದರು. ವೃದ್ಧರು ರಾಮಣ್ಣನ ಮುಖವನ್ನು ನೋಡಿ ಕೇಳಿದರು, ಮಗನೇ, ಏಕೆ ಇಷ್ಟು ಚಿಂತೆಯಲ್ಲಿ ಇದ್ದೀಯಾ? ರಾಮಣ್ಣ ತನ್ನ ಕಷ್ಟಗಳನ್ನೆಲ್ಲ ಅವರಿಗೆ ಹೇಳಿಕೊಂಡನು. ವೃದ್ಧರು ಶಾಂತವಾಗಿ ನಗುತ್ತಾ ಹೇಳಿದರು, ರಾಯರನ್ನು ನಂಬು, ಆದರೆ ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ. ಈ ಮಾತು ರಾಮಣ್ಣನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಅವನು ಮಂತ್ರಾಲಯದಿಂದ ಮನೆಗೆ ಹಿಂದಿರುಗಿದ ನಂತರ ಹೊಸ ಧೈರ್ಯದಿಂದ ಕೆಲಸ ಹುಡುಕಲು ಆರಂಭಿಸಿದನು. ಹಲವಾರು ದಿನಗಳ ಪ್ರಯತ್ನದ ನಂತರ ಅವನಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು. ರಾಮಣ್ಣ ತನ್ನ ಕುಟುಂಬದ ಪರಿಸ್ಥಿತಿಯನ್ನು ನಿಧಾನವಾಗಿ ಸುಧಾರಿಸಲು ಆರಂಭಿಸಿದನು. ಕೆಲವು ತಿಂಗಳುಗಳ ನಂತರ ಅವನು ಮತ್ತೆ ಮಂತ್ರಾಲಯಕ್ಕೆ ಬಂದನು. ಬೃಂದಾವನದ ಮುಂದೆ ನಿಂತು ಅವನು ಕಣ್ಣೀರಿನಿಂದ ಹೇಳಿದನು, ರಾಯರೇ, ನೀವು ನನ್ನ ಸಮಸ್ಯೆಯನ್ನು ಮಾಯ ಮಾಡಲಿಲ್ಲ, ಆದರೆ ಅದನ್ನು ಎದುರಿಸುವ ಧೈರ್ಯವನ್ನು ನನಗೆ ಕೊಟ್ಟಿರಿ. ಅವನು ಕೈ ಮುಗಿದು ತಲೆಬಾಗಿದನು. ಆ ದಿನ ರಾಮಣ್ಣ ಒಂದು ವಿಷಯವನ್ನು ಅರಿತುಕೊಂಡನು, ನಂಬಿಕೆ ಇದ್ದಲ್ಲಿ ಧೈರ್ಯ ಹುಟ್ಟುತ್ತದೆ, ಧೈರ್ಯ ಇದ್ದಲ್ಲಿ ಪ್ರಯತ್ನ ಬರುತ್ತದೆ, ಪ್ರಯತ್ನ ಇದ್ದಲ್ಲಿ ಹೊಸ ದಾರಿ ಕಾಣುತ್ತದೆ. ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ.